ಹಾಂ ಸರ್ ಹಾಂ ನೋಡೋಣ ಮಾತಾಡ್ತೀನಿ ತೋರಿ ಸರ್। नमस्कार, आप देख रहे हैं गुलबर्गा न्यूज। कर्नाटक की राजनीति से इस वक्त की एक बड़ी खबर सामने आ रही है। कलबुर्गी में कांग्रेस नेता और कार्यकर्ताओं ने एक बड़ी मांग उठाई है। आईटी-बीटी और ग्रामीण विकास मंत्री प्रियंक खड़गे को कर्नाटक का अगला उप मुख्यमंत्री डीसीएम बनाने की मांग तेज हो गई है। इस सिलसिले में यूथ कांग्रेस के नेता शिवानंद होनुगुंडी की अगुवाई में कार्यकर्ताओं ने शरण बसवेश्वर मंदिर में विशेष पूजा आयोजित की और 101 नारियल फोड़कर मन्नत मांगी। आइए देखते हैं शिवानंद होनुगुंडी ने इस बारे में क्या कहा। कलबुर्गी के पवित्र शरण बसवेश्वर मंदिर के बाहर आज भारी तादाद में कांग्रेस कार्यकर्ता इकट्ठा हुए। मौका था प्रियंक खड़गे के समर्थन में प्रार्थना करने का। यूथ कांग्रेस नेता शिवानंद होनुगुंडी ने इस पूरे आयोजन का नेतृत्व किया। उन्होंने साफ किया कि प्रियंक खड़गे न सिर्फ एक बेहतरीन मंत्री हैं, बल्कि उन्होंने कर्नाटक में पंचायती राज और आईटी-बीटी सेक्टर को एक नई ऊंचाई पर पहुंचाया है। शिवानंद होनुगुंडी ने राज्य के शीर्ष नेतृत्व से गुजारिश की है कि इस चतुर और ईमानदारी से काम करने वाले नेता को कैबिनेट में बड़ा पद दिया जाए, ताकि पिछड़े क्षेत्र का तेजी से विकास हो सके। कार्यकर्ताओं ने इस दौरान प्रियंक खड़गे के समर्थन में जोरदार नारेबाजी भी की। तो जैसा कि आपने देखा, शिवानंद होनुगुंडी ने साफ तौर पर प्रियंक खड़गे को राज्य का अगला डीसीएम बनाने की पुरजोर वकालत की है। अब देखना ये होगा कि कांग्रेस का हाईकमान इस मांग पर क्या फैसला लेता है। राजनीति से जुड़ी हर बड़ी खबर के लिए देखते रहिए गुलबर्गा न्यूज। ಇವತ್ತಿನ ದಿವಸ ನಮ್ಮ ಗುಲ್ಬರ್ಗ ದೈವ ದೇವತಾದಂತ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮುಂದಿನ ಉಪಮುಖ್ಯಮಂತ್ರಿ ಆಗಿದ್ದಾರೆ 2026 ಉಪಮುಖ್ಯಮಂತ್ರಿ ಆಗಬೇಕನ್ನೋ ಒಂದು ಪ್ರಿಯಾಂಕ್ ಖರ್ಗೆ ಅವರ ಅಭಿಮಾನಿಗಳ ವತಿಯಿಂದ ಹಲವು ದೇವಸ್ಥಾನಗಳಲ್ಲಿ ಇವತ್ತಿನ ಪೂಜೆ ಪುನಸ್ಕಾರ ನಡೆದಿದೆ। ಇವತ್ತು 101 ತೆಂಗಿನಕಾಯಿ ಒಡೆದು ಇವತ್ತು ರಾಜ್ಯದಲ್ಲಿ ಒಳ್ಳೆ ಹೆಸರು ಮಾಡಿಸಿದಂತ ಯಾರಾದರೂ ಶಾಸಕರಲ್ಲಿ ಮೊದಲನೇ ಹೆಸರು ಬರೆದಿದೆ, ಅದು ಪ್ರಿಯಾಂಕ್ ಖರ್ಗೆ ಅವರ ಹೆಸರು। ಇವತ್ತಿಗೂ ಒಂದು ಕಪ್ಪು ಚುಕ್ಕೆ ಅವರ ಮೇಲೆ ಇಲ್ಲ। ರಾಜ್ಯದಲ್ಲಿ ಪಂಚಾಯತ್ ರಾಜ್ ಇಲಾಖೆಯನ್ನು ರಾಷ್ಟ್ರದಲ್ಲಿ ಪ್ರಥಮ ದರ್ಜೆಗೆ ಒಯ್ದಂತ ನಾಯಕರು ಯಾರಾದರೂ ಇದ್ರೆ ಅದು ಪ್ರಿಯಾಂಕ್ ಖರ್ಗೆ ಅವರು। ಹಲವು ಬಾರಿ ಈ ಲಾಸ್ಟ್ ಟೈಮ್ ಕೂಡ ಐಟಿ-ಬಿಟಿ ಮಂತ್ರಿ ಇದ್ರು ಅವರು। ಅವರಿಗೆ ಎಲ್ಲಾ ಕಂಪನಿ ಏನು ಸಾಫ್ಟ್ವೇರ್ ಕಂಪನಿಗಳು ಅದಾವ ಅವರೆಲ್ಲ ಪ್ರಿಯಾಂಕ್ ಖರ್ಗೆ ಅವರಿಗೆ ಐಟಿ-ಬಿಟಿ ಕೊಡಬೇಕು ಅಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿಗೆ ಬೇಡಿಕೆ ಇಟ್ಟಿದ್ರು। ಅಂತ ಒಂದು ಹೆಸರುವಾಸಿ ಮಾಡಿದಂತ ಪ್ರಿಯಾಂಕ್ ಖರ್ಗೆ ಅವರಿಗೆ ಈ ಬಾರಿ ಕೂಡ ಈ ಭಾಗಕ್ಕೆ ಒಂದು ಒಳ್ಳೆ ಅನುಕೂಲ ಮಾಡಿಕೊಟ್ಟಂತಾಗುತ್ತೆ। ಡೆಪ್ಟಿ ಸಿಎಂ ಆಗಿ ಅವರಿಗೆ ತಾವೆಲ್ಲ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಡಿ.ಕೆ. ಶಿವಕುಮಾರ್ ಸಾಹೇಬರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗಿರ್ಬೋದು, ಸೋನಿಯಾ ಗಾಂಧಿ ಅವರಾಗಿರ್ಬೋದು, ಉಳಿದ ಎಲ್ಲ ಸೀನಿಯರ್ಗಳು ಒಬ್ಬ ಚಾಣುಕ್ಯತನ ಇದ್ದಂತ ನಿಮ್ಮ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾಗಿ ಮಾಡಿದರೆ ನಮ್ಮ ಈ ಹಿಂದುಳಿದ ಭಾಗ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಶಕ್ತಿ ಕೊಟ್ಟಂತಾಗುತ್ತೆ। ಅವರು ನಮ್ಮ ಜಿಲ್ಲೆ ಆದರೂ ಕೂಡ ವಿವಿಧ ರೀತಿಗಳಲ್ಲಿ ನಮ್ಮ ಶಾಲೆ ಆಗಿರ್ಬೋದು, ಇವತ್ತು ಹಾಸ್ಟೆಲ್ಗಳಾಗಿರ್ಬೋದು, ರೋಡ್ಗಳು ನೋಡಿರ್ಬೋದು, ಈ ಒಂದು ಭಾಗದಲ್ಲಿ ಒಳ್ಳೆ ಅನುಕೂಲ ಆಗುವಂತ ಈ ಉಸ್ತುವಾರಿ ಮಂತ್ರಿಯಾಗಿ ಹಿಡಿದು ಒಳ್ಳೆ ಕೆಲಸಗಳು ಮಾಡಿದ್ದಾರೆ। ದಯಮಾಡಿ ನಾನು ಕೇಳೋದಿಷ್ಟೇ, ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಸಿದ್ದರಾಮಯ್ಯ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಖರ್ಗೆ ಸಾಹೇಬರಿಗೆ ಕೈ ಮುಗಿದು ಕೇಳೋದೇನೋ ಈ ಒಂದು ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಅಂದ್ರೆ ಅಂತ ಒಬ್ಬ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ತಾವೇನಾದರೂ ಉಪಮುಖ್ಯಮಂತ್ರಿಯಾಗಿ ಮಾಡಿದ್ರೆ ನಮ್ಮಂತ ಎಲ್ಲ ಯುವಕರನ್ನು, ವೃದ್ಧರನ್ನು, ಮತ್ತೆ ಮಹಿಳೆಯರನ್ನು, ಮತ್ತೆ ಹಿರಿಯರನ್ನು ಒಂದು ಗೌರವ ಕೊಡುವಂತವ್ರು ಯಾರಾದ್ರೂ ಈ ರಾಜ್ಯದಲ್ಲಿ ಇದ್ರೆ ಅದು ಪ್ರಿಯಾಂಕ್ ಖರ್ಗೆ ಅವ್ರಿಗೆಲ್ಲರಿಗೆ ಅನುಕೂಲ ಮಾಡಿಕೊಟ್ಟಂತಾಗುತ್ತೆ। ಅದಕ್ಕೆ ದಯಮಾಡಿ ಅವರನ್ನು ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನೇಮಿಸಬೇಕಾಗಿ ತಮ್ಮೆಲ್ಲರಲ್ಲಿ ರಾಜ್ಯದ ಎಲ್ಲ ಹಿರಿಯ ಮುಖಂಡರಲ್ಲಿ ನಾನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ। ಅವ್ರಿಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿಯಾಗಿ ಮಾಡಬೇಕು। ಪ್ರಿಯಾಂಕ್ ಖರ್ಗೆ ಅವರಿಗೆ ನಿನ್ನೆ ಹಿಡಿದು ತಾವೇ ಟಿವಿಲಿ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ। ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ನುಡಿದಂತೆ ನಡೆಯುತ್ತಿದ್ದಾರೆ। ಈಗೇನು ಇವತ್ತು ಸಾಯಂಕಾಲ ಮಧ್ಯಾಹ್ನ ತನಕ ಅವರು ತಮ್ಮ ಇದಕ್ಕೆ ಪೋಸ್ಟಿಗೆ 3 ರಾಜೀನಾಮೆ ಕೊಡ್ತೀನಿ ಅಂತ ಏನೋ ಜನರು ನಿಮ್ಮ ಮೀಡಿಯಾದಲ್ಲಿ ಬರ್ತದೆ ಹೇಳ್ತಾ ಇದ್ದೀನಿ। ಅದು ಏನಾದ್ರು ಆಗ್ತಾ ಇದೆ ಆದ್ರೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರಿಗೆ ಡೆಪ್ಟಿ ಸಿಎಂ ಆಗಿ ಮಾಡಬೇಕು ಅನ್ನೋದು ಒಂದೇ ಒಂದು ನಮ್ಮ ಕೋರಿಕೆ।